ಡಿಯರ್ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ನೋಡಿ 2 ವೇರಿಯೇಬಲ್ಸ್ ಇದೆ ಅಲ್ವಾ, 2 ವೇರಿಯೇಬಲ್ ಇದೆ. ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ದ ಕ್ವೆಶ್ಚನ್ ಈಗ? ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್ 3 ಇದೆ. ಲೆಸ್ ದ್ಯಾನ್ ಬಂದಾಗ ಡಾಟೆಡ್ ಲೈನ್ ಹಾಕಬೇಕು, ಅರ್ಥ ಮಾಡ್ಕೋಬೇಕು. ಬಟ್ ಸಾಲ್ವ್ ಮಾಡೋದು ಹೇಗೆ? ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ, ಟ್ರೀಟ್ ದ ಇನ್ಇಕ್ವಾಲಿಟೀಸ್ ಆಸ್ ಈಕ್ವಾಲಿಟಿ. ಹೇಗೆ ಮಾಡೋಣ? ಲೆಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3. ಈಗ ಪಾಯಿಂಟ್ ಕಂಡುಹಿಡಿಬೇಕು ಎಕ್ಸ್ ಅಂಡ್ ವೈ ಅಂತ ಹೇಳಿದೀವಲ್ವಾ, ಹೇಗೆ ಮಾಡ್ಕೋಬೇಕು? ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಒಂದ್ಸಲಿ. ಎಕ್ಸ್ ಇಸ್ ಈಕ್ವಲ್ ಟು 0 ಮಾಡ್ಕೊಂಡ್ರೆ ಎಕ್ಸ್ 0 ಆಗೋಯ್ತು, ಉಳಿದಿದ್ದೇನು ವೈ. ದೇರ್ ಫೋರ್ ವೈ ಇಸ್ ಈಕ್ವಲ್ ಟು 3. ದೇರ್ ಫೋರ್ ಪಾಯಿಂಟ್ ಬರೆಯೋಣ. ಪಾಯಿಂಟ್ ಏನಾಯ್ತು? 0,3. ಗೊತ್ತಾಯ್ತಾ? ಬರೀತಾ ಇದೆ. ನೆಕ್ಸ್ಟ್ ಪುಟ್ ವೈ ಇಸ್ ಈಕ್ವಲ್ ಟು 0. ಒಂದ್ಸಲಿ ಎಕ್ಸ್ ನ 0 ಮಾಡ್ಕೊಂಡೆ ವೈ ವ್ಯಾಲ್ಯೂ ಸಿಕ್ತು, ವೈ ನ 0 ಮಾಡ್ಕೊಂಡೆ ಎಕ್ಸ್ ಸಿಕ್ತು. ಸೊ ವೈ 0 ಆದರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? 3. ಸೊ ದೇರ್ ಫಾರ್ ಪಾಯಿಂಟ್ ಏನಾಗುತ್ತೆ? 0,3 ಬರ್ದಿರ ಆಮೇಲೆ ಫಸ್ಟ್ ಎಕ್ಸ್ ಬರೀಬೇಕು, 3,0. ಸೊ ಈಗ ಗ್ರಾಫ್ ಹಾಕ್ಬೇಕು ಮಕ್ಕಳ. ಗ್ರಾಫ್ ಹೇಗೆ ಹಾಕಬೇಕು ನೋಡ್ಕೋಬೇಕು. ತುಂಬ ಸಿಂಪಲ್ ಆಗಿದೆ, ಗಮನ ಇಟ್ಟು ಕೇಳಿಸ್ಕೋಬೇಕು. ಕಾಣಿಸ್ತಾ ಇದೆ ಅಂತ ಅನ್ಕೊಳ್ಳಿ. ಎಕ್ಸ್ ಆಕ್ಸಿಸ್, ಇದ್ಯಾವ ಆಕ್ಸಿಸು? ವೈ ಆಕ್ಸಿಸ್. ಸೊ ಫಸ್ಟ್ ಬರ್ದಿರೋದಲ್ಲೇ ಎಕ್ಸ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಅಂದರೆ 3 ಇದೆ, ವೈ ವ್ಯಾಲ್ಯೂ ಮ್ಯಾಕ್ಸಿಮಮ್ ಅಂದರೆ 3 ಇದೆ. ಇಲ್ಲಿ ನೋಡಿ 1 ಆಮೇಲೆ 2 ಆಮೇಲೆ 3 ಆಮೇಲೆ 4. ಸಮ್ ಎಕ್ಸಾಂಪಲ್ ಹಿಯರ್ ಸಮ್ 1 ಸಮ್ 2 ಸಮ್ 3 ಸಮ್ 4. ಈ ಕಡೆ ನಮಗೇನು ಬೇಕಾಗಿಲ್ಲ, ಬರೆದ್ರೆ ಬರ್ಕೋಬೋದು, ಬಿಟ್ಟರೆ ಬಿಡ್ಬೋದು, ಬೇಕಾದ್ರೆ ಹಾಕ್ಕೊಳ್ಳಿ. ಹಿಯರ್ -1 -2, ಹಿಯರ್ ಆಲ್ಸೋ -1 -2. ಈಗ ಡ್ರಾ ಮಾಡೋಣ ಪಾಯಿಂಟ್ನ. ಫಸ್ಟ್ ಲೈನ್ ಇಂದು ಗಮನ ಇಟ್ಟು ಕೇಳಿಸ್ಕೋಬೇಕು, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಲೈನ್ ಇಂದು ಪಾಯಿಂಟ್ 0,3. ಎಕ್ಸ್ 0 ಇದೆ ಅಂದರೆ ವೈ ಆಕ್ಸಿಸ್ ಮೇಲೆ 0,3 ಇದು ಪಾಯಿಂಟ್. ಈ ಪಾಯಿಂಟ್ ಏನಂತ ಬರೆಯೋಣ? 0,3. ಎರಡನೇದೇನಿದೆ? 3,0. ವೈ 0 ಇದೆ, ಎಕ್ಸ್ ಮೇಲಿದೆ 3,0. ಈ ಲೈನ್ ಈಗ ಡಾಟೆಡ್ ಲೈನ್ ಹಾಕ್ಬೇಕಾ ಡಾರ್ಕ್ ಲೈನ್ ಹಾಕ್ಬೇಕಾ ಇಂಪಾರ್ಟೆಂಟು. ಬರೀ ಲೆಸ್ ದ್ಯಾನ್ ಇರೋದ್ರಿಂದ ನಾವೇನು ಮಾಡ್ಬೇಕು? ನಾವು ಡಾಟೆಡ್ ಲೈನ್ ಇವೆರಡು ಪಾಯಿಂಟನ್ನು ಜಾಯಿನ್ ಮಾಡಿ. ಈಗ ಸೊಲ್ಯೂಷನ್ ಯಾವ ಕಡೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ನೋಡಿ ಅಲ್ಲಿ ಏನಿದೆ? ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್ 3 ಅಂತ ಇದೆ. ಲೆಸ್ ದ್ಯಾನ್ 3 ಅಂದರೆ ಯಾವ ಕಡೆ ಬರ್ಬೇಕು ಹೇಳಿ? ನೀವೇ ಯೋಚನೆ ಮಾಡಿ. ಸೊ ಮೇಲ್ಗಡೆ ಹೋದ್ರೆ ಜಾಸ್ತಿ ಆಗುತ್ತೆ, ಕೆಳಗಡೆ ಬಂದರೆ ಲೆಸ್ ಆಗುತ್ತೆ. ಸೊ ಅದರ ಸೊಲ್ಯೂಷನ್ ನೀವು ಹೀಗೆ ಹಾಕಬೇಕಾಗುತ್ತೆ. ಇದೆಲ್ಲ ಸೊಲ್ಯೂಷನ್. ಇದೇ ಗ್ರಾಫ್. ಗೊತ್ತಾಗ್ತಾ ಇದೆಯಾ? ಸೊ ನೋಡಿ, ಇನ್ನೊಂದ್ಸಲಿ ನೋಡಿ, ಬೇರೆ ಪ್ರಾಬ್ಲಮ್ ತಗೊಳೋದಕ್ಕಿಂತ ಮುಂಚೆ ಇನ್ನೊಂದ್ಸಲಿ ನೋಡ್ಬಿಡಿ. ನೋಡಿ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಎಕ್ಸ್ ಮೈನಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2. ಸೊ ಎಕ್ಸ್ ಮೈನಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ ಇದೆ. ಲೆಸ್ ದ್ಯಾನ್ ಇದೆ, ಈಕ್ವಲ್ ಇದೆ. ಇಲ್ಲಿ ಡಾಟೆಡ್ ಲೈನ್ ಯಾಕೆ ಆಗ್ತಾ ಹೇಳಿ? ಬರೇ ಲೆಸ್ ದ್ಯಾನ್ ಇರೋಕ್ಕೆ. ಈಕ್ವಲ್ಸ್ ಇದ್ದಿದ್ರೆ ಡಾರ್ಕ್ ಲೈನ್ ಹಾಕ್ಬಿಡ್ತಿದ್ದೆ ಅಲ್ಲಿ, ರೈಟ್? ಸೊ ಹೇಗೆ ಮಾಡ್ಬೇಕು? ಸಾಲ್ವ್ ಮಾಡಬೇಕಾದ್ರೆ ಟ್ರೀಟ್ ದ ಇನ್ಇಕ್ವಾಲಿಟಿ ಆಸ್ ಈಕ್ವಾಲಿಟಿ ಅಂತ ಹೇಳಿ. ಹೇಗೆ ಮಾಡೋಣ? ಲೆಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2. ಏನು ಮಾಡ್ಬೇಕೀಗ? ಎಕ್ಸ್ ಅಂಡ್ ವೈ ಕಂಡುಹಿಡಿಬೇಕಲ್ವಾ? ಪ್ರೊಸೀಜರ್ ಏನು? ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಮಕ್ಕಳ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಮೈನಸ್ ವೈ ಇಸ್ ಈಕ್ವಲ್ ಟು 2. ದಟ್ ಇಂಪ್ಲೈಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಆದರೆ ವೈ ಇಸ್ ಈಕ್ವಲ್ ಟು -2. ದೇರ್ ಫಾರ್ ಪಾಯಿಂಟ್ ಏನಾಯಿತು? 0, -2. 0, -2. ಇನ್ನೊಂದ್ಸಲ ಏನು ಮಾಡಬೇಕು? ಪುಟ್ ವೈ ಇಸ್ ಈಕ್ವಲ್ ಟು 0. ವೈ 0 ಆಗೋದ್ರೆ ಈ ಟರ್ಮ್ ಹೊರಟೋಯ್ತು. ಅದರ ಉಳ್ಕೊಳ್ಳೋದೇನು? ಎಕ್ಸ್ ಇಸ್ ಈಕ್ವಲ್ ಟು 2. ದೇರ್ ಫಾರ್ ದ ಪಾಯಿಂಟ್ ಈಸ್ ವಾಟ್? 2, 0. ಫಸ್ಟ್ ಎಕ್ಸೇ ಬರೀಬೇಕು. ಈಗ ಗ್ರಾಫ್ ಹಾಕೋಣ. ಎಕ್ಸ್ ಆಕ್ಸಿಸ್ ಟು ಮ್ಯಾಕ್ಸಿಮಮ್ ಅಂದರೆ 2 ಇದೆ, ವೈ ಆಕ್ಸಿಸ್ ಟು ಮ್ಯಾಕ್ಸಿಮಮ್ ಅಂದರೆ -2 ಇದೆ. ಗ್ರಾಫ್ ಹೇಗೆ ಹಾಕ್ಬೇಕು ಸರ್? ಗಮನ ಇಟ್ಟು ಕೇಳಿಸ್ಕೋಬೇಕು. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಬರ್ಬೋದು. ಸೊ ಬರಿತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಗಮನ ಕೊಡಿ. ಸೊ 1 2 3 ಸಮ್ 4. ಹಿಯರ್ -1 -2 -3. ಹಿಯರ್ 1 2 3. ಹಿಯರ್ ಯು ಕ್ಯಾನ್ ಪ್ಲಾಟ್ ದಟ್ -1 -2 and -3. ಈಗ ಪಾಯಿಂಟ್ ಅನ್ನು ಡ್ರಾ ಮಾಡಬೇಕಾಗುತ್ತೆ. ಪಾಯಿಂಟ್ ಮಾಡೋಣ. 0, -2. ಎಕ್ಸ್ 0 ಇದೆ ಅಂದರೆ ವೈ ಆಕ್ಸಿಸ್. 0, -2 ಅಂದರೆ ಇಲ್ಲಿ ಬರುತ್ತೆ 0, -2. ದಿಸ್ ಇಸ್ 0, -2. ಇನ್ನೊಂದೇನಿದೆ? 2, 0. ಹಿಯರ್ 2, 0. ದಿಸ್ ಇಸ್ 2, 0. ಡ್ರಾ ಮಾಡಬೇಕು. ಈಕ್ವಲ್ಸ್ ಇರೋದ್ರಿಂದ ಡಾರ್ಕ್ ಲೈನೇ ಹಾಕಬೇಕಾಗುತ್ತೆ. ಹೇಗೆ ಡಾರ್ಕ್ ಲೈನು ನೋಡಿ? ಸಾರಿ ಹಾಕಿದ್ದೀನಿ. ಈಗ ನಮ್ಮ ಸೊಲ್ಯೂಷನ್ನು ಲೆಸ್ ದ್ಯಾನ್ ಅಂತ ಇದೆ. ಲೆಸ್ ದ್ಯಾನ್ ಅಂದರೆ ಕೆಳಗೆ ಬರಬೇಕು, ಗ್ರೇಟರ್ ದ್ಯಾನ್ ಅಂದರೆ ಮೇಲ್ಗೆ ಹೋಗ್ಬೇಕು. ಹಾಗಾದ್ರೆ ಸೊಲ್ಯೂಷನ್ ರೀಜನ್ ಎಲ್ಲ ಕೆಳಗಡೆ ಬರುತ್ತೆ. ಇದೆ ಜಸ್ಟ್ ಗೊತ್ತಾಗ್ತಾ ಇದೆ ನೋಡಿ. ಸಾರಿ ನಾವೇನೋ ತಪ್ಪು ಮಾಡಿದ್ವಲ್ವಾ? ಎಕ್ಸ್ ಮೈನಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2.
ಓ ಈ ಲೈನಿನ ತಪ್ಪು ಮಾಡ್ದಲ್ವಾ? ಏನು ತಪ್ಪು ಮಾಡ್ದೆ ಹೇಳಿ ನೋಡೋಣ. ಅಲ್ಲಿ ಲೆಸ್ ದ್ಯಾನ್ ಅಂತ ಕೊಟ್ಟಿರೋದು, ಲೆಸ್ ದ್ಯಾನ್ ಅಂತ ಕೊಟ್ಟಿರೋದು. ಸೊ ಏನು ತಪ್ಪು ಮಾಡ್ದೋ ಹೇಳಿ ನೋಡೋಣ. ಸೊ ಹೇಳ್ತೀನಿ, ನಾನೇ ನಿಮ್ಮ ಕೈಲಿ ಹೇಳಿಸ್ತೀನಿ. ಈ ಲೈನಿನ ರೈಟ್ ಸೈಡ್ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ? ಈ ಲೈನ್ ಇದೆಯಲ್ಲ, ರೈಟ್ ಸೈಡ್ ಹೋದ್ರೆ ಜಾಸ್ತಿ ಆಗುತ್ತೆ, ಲೆಫ್ಟ್ ಸೈಡ್ ಬಂದರೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಇಯರ್ 2, ಇಯರ್ 3, ಇಯರ್ -1, -2 ಲೈಕ್ ದಟ್. ಓಕೆ, ಈಗ ಡ್ರಾ ಮಾಡೋಣ ಪಾಯಿಂಟ್ನ. ಸೊ 0, -2, 0, -2 ಅಂದರೆ ಇದು ಬರುತ್ತೆ ಅಲ್ವಾ? ಸೊ 0, -2, ಇನ್ನೊಂದು 2, 0, ಇಯರ್ 2, 0. ಈಗ ಲೈನ್ ಡ್ರಾ ಮಾಡಬೇಕು. ಡಾರ್ಕ್ ಲೈನು ಡಾಟೆಡ್ ಲೈನ್ ಈಕ್ವಲ್ಸ್ ಇರೋದ್ರಿಂದ ಡಾರ್ಕ್ ಲೈನ್ ಹಾಕದ್ನಾ ನೋಡಿ. ಈಗ ಸೊಲ್ಯೂಷನ್ ರೀಜನ್ ಶೇಡ್ ಮಾಡಬೇಕು. ಈ ಕಡೆ ಹೋದ್ರೆ ರೈಟ್ ಸೈಡ್ ಹೋದ್ರೆ ಗ್ರೇಟರ್ ಅಂತ, ಜಾಸ್ತಿ ಅಂತ ಕರಿತೀವಿ. ಲೆಫ್ಟ್ ಸೈಡ್ ಅಂದ್ರೆ ಕಡಿಮೆ. ನೋಡಿ ಇಲ್ಲಿ ಕಡಿಮೆನೇ ಇರೋದಲ್ವಾ, ಹಾಗಾಗಿ ಶೇಡ್ ಮಾಡ್ಬೇಕಾದ್ರೆ ನಾವು ಹೇಗೆ ಶೇಡ್ ಮಾಡ್ಕೋಬೇಕು? ಸೊ ಈ ಸೈಡೇ ಶೇಡ್ ಮಾಡ್ಕೋಬೇಕು, ಈ ಲೈನಿಂದ ಈ ಕಡೆ. ಗೊತ್ತಾಯ್ತಾ? ನೋಡಿ ಶೇಡ್ ಮಾಡ್ಕೋತಾ ಇದ್ದೀನಿ. ಸೊ ಒಂದೊಂದೇ ಅರ್ಥ ಮಾಡ್ಕೋತೀನಿ. ಫಸ್ಟ್ ಬರೀ ಒಂದು ವೇರಿಯೇಬಲ್ ತಗೊಂಡೆ, ಈಗ 2 ವೇರಿಯೇಬಲ್ ತಗೊಂಡಿದ್ದೀನಿ, ಒಂದೊಂದೇ ಈಕ್ವೇಷನ್ಸ್ ತಗೊಂಡಿದ್ದೀನಿ. ರೈಟ್, ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಶಲ್ ಐ ರಬ್ ಇಟ್? ಎಸ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಗ್ರಾಫ್ ಹಾಕೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೊಂದು ಐಡಿಯಾ. ಗಾಬರಿ ಆಗುವಂಥದ್ದು ಏನಿಲ್ಲ. ಇದರಲ್ಲಿ 5 ಮಾರ್ಕ್ಸ್ ಒಂದು ಕಂಪಲ್ಸರಿ ಇರುತ್ತೆ ಕಣ್ರ ಮಕ್ಕಳ. 5 ಮಾರ್ಕ್ಸ್ ಪ್ರಾಬ್ಲಮ್ ಯಾವುದು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಸ್ 3x + 4y ≤ 12 ಅಂತ ಇದೆ. 3x + 4y ≤ 12. ಪ್ರೊಸೀಜರ್ ಏನು ಹೇಳ್ತೀವಿ? ಟ್ರೀಟ್ ದ ಇನ್ಇಕ್ವಾಲಿಟಿ ಆಸ್ ಈಕ್ವಾಲಿಟಿ ಅಂತ ಕರ್ಕೊಂಡಿದ್ವಿ. ಲೆಟ್ ದಿಸ್ ಕ್ಯಾನ್ ಬಿ ಟೇಕನ್ ಆಸ್. ಸೊ ತಗೊಂಡ ಈಕ್ವಾಲಿಟಿ ಹೇಗೆ? 3x + 4y = 12. x and y ಕಂಡುಹಿಡಿಬೇಕಲ್ವಾ? ರೂಲ್ ಏನು? ಸೊ ಪುಟ್ x = 0. x 0 ಆಗ್ಬಿಟ್ರೆ 3 × 0 0 ಆಗುತ್ತೆ. ಉಳಿಯೋದೇನು? 4y = 12. 4 3s ಹೋಗುತ್ತೆ, y = 3. therefore ಪಾಯಿಂಟ್ ಏನಾಯಿತು? 0, 3. ನೆಕ್ಸ್ಟ್ ಇನ್ನೊಂದ್ಸಲಿ ಪುಟ್ ಹಾಗೆ ಹೇಳಿ, y = 0 ಮಾಡ್ಕೊಂಡ್ರೆ y 0 ಆಯಿತು. 4 × 0 0. ಉಳಿಯೋದೇನು? 3x = 12. 3 4s ಹೋಗುತ್ತೆ. ಸೊ therefore x = 4. the point is 4, 0. ಸೊ ಗ್ರಾಫ್ ಡ್ರಾ ಮಾಡೋಣ. ಹೇಗೆ ಡ್ರಾ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ನ ಹಾಕೊಂಡ್ಬಿಡೋಣ ಮಕ್ಕಳು. ಹಾಕೊಳ್ಳ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ಲೈಕ್ ದಟ್. ಓಕೆ, ಇಲ್ಲಿ ಗಮನ ಇಟ್ಟು ಕೇಳಿಸ್ಕೋಬೇಕು. ಎಕ್ಸ್ದು ಮ್ಯಾಕ್ಸಿಮಮ್ ಅಂದರೆ 4 + 4 ಇದೆ, ವೈದು ಮ್ಯಾಕ್ಸಿಮಮ್ ಅಂದರೆ 3 ಇದೆ. ಸೊ ಹಾಗಾದ್ರೆ ಹಾಕೋತಾ ಇದ್ದೀನಿ 1 2 3 4 ಸಮ್ 5. ಹಿಯರ್ ವಾಟ್? 1 2 ಸಮ್ 3 ಸಮ್ 4 ಸಮ್ 5. ಈ ಕಡೆ ಬೇಕಾದ್ರೆ ಬರ್ಕೊಳ್ಳಿ, ಬಿಟ್ಟರೆ ಬಿಡಿ ನನಗೆ, ಯಾಕಂದ್ರೆ ಪಾಸಿಟಿವ್ ಎಕ್ಸ್ ಬೇಕು, ಪಾಸಿಟಿವ್ ವೈ ಬೇಕು, ಹೌದಲ್ವಾ? ಈಗ ನೆಕ್ಸ್ಟ್ ನನ್ನ ಕಡೆ ಮಾತಾಡ್ಬೇಕು. ನೀವು ಏನು ಮಾತಾಡ್ಬೇಕು ಸರ್ ಅಂದರೆ ಪಾಯಿಂಟ್ನ ಫ್ಲಾಟ್ ಮಾಡಬೇಕು. ಪಾಯಿಂಟ್ ಹೇಗೆ ಫ್ಲಾಟ್ ಮಾಡಬೇಕು? ಫಸ್ಟು 0, 3 ಮಾಡಬೇಕು. 0 ಅಂದರೆ ಎಕ್ಸ್ 0 ಇದೆ ಅಂದರೆ ವೈ ಆಕ್ಸಿಸ್ 0, 3 0, 3. ಆಮೇಲೆ ಯಾವುದು? 4, 0 4, 0 ಎರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಈಕ್ವಲ್ಸ್ ಇರೋದ್ರಿಂದ ಡಾರ್ಕ್ ಲೈನ್ ಹಾಕ್ಬೇಕಾಗತ್ತೆ. ಹೇಗಾಗ್ತಾ ಇದೆ ನೋಡಿ, ಡಾರ್ಕ್ ಲೈನ್ ಹಾಕದ್ನಾ? ಡಾರ್ಕ್ ಲೈನ್ ಹಾಕಿದ್ದೀನಿ. ಸೊ ಈಗ ಸೊಲ್ಯೂಷನ್ ಮೇಲ್ಗಡೆಗೆ ಬರುತ್ತಾ ಕೆಳಗಡೆಗೆ ಬರುತ್ತಾ ಇಂಪಾರ್ಟೆಂಟ್. ಇಲ್ಲೇನಿದೆ ಸಿಂಬಲ್ ನೋಡಿ, ಲೆಸ್ ದ್ಯಾನ್ ಇದೆ. ಸೊ ಲೆಫ್ಟ್ ಸೈಡ್ ಬಂದ್ರೆ ಲೆಫ್ಟ್ ಸೈಡ್ ಲೆಸ್ ದ್ಯಾನ್, ಮೇಲ್ಗಡೆಗೆ ಹೋದ್ರೆ ಗ್ರೇಟರ್ ದ್ಯಾನ್. ನಮಗೆ ಲೆಸ್ ದ್ಯಾನ್ ಇರೋದ್ರಿಂದ ಸೊ ಹಾಗಾದ್ರೆ ಗ್ರಾಫ್ ಏನಾಗುತ್ತೆ? ಕೆಳಗಡೆ ಸೊಲ್ಯೂಷನ್ಸ್ ಬರುತ್ತೆ. ಅಲ್ಲಿ ನೋಡ್ಕೋಬೇಕು, ಲೆಸ್ ದ್ಯಾನ್ ಕೊಟ್ಟವರು ಗ್ರೇಟರ್ ದ್ಯಾನ್ ಕೊಟ್ಟವರು ಅಂತ ಸೊಲ್ಯೂಷನ್ ನೋಡಿ. ಇದೆ ಸೊಲ್ಯೂಷನ್ ರೀಜನ್. ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ಬರ್ದಿರೋದನ್ನ ಸೊಲ್ಯೂಷನ್ ರೀಜನ್ ಅಂತ ಕರ್ಕೊತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡಿ. ಲೀನಿಯರ್ ಇನ್ಇಕ್ವಾಲಿಟಿಯಲ್ಲಿ ಗ್ರಾಫ್ ಹಾಕೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಶಲ್ ಐ ರಬ್ ಇಟ್? ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗ್ತೀನಿ, ಹಾಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳು. What is the next problem here? The next problem is 3y minus 5x. ನೋಡಿ ಹೇಗಿದೆ ನೋಡಿ, 3y minus 5x less than 30 ಅಂತ ಇದೆ.
3y ಮೈನಸ್ 5x ಲೆಸ್ ದ್ಯಾನ್ 30. ನಾನು ಹೇಳ್ದಂಗೆ ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದು ಕರೆಕ್ಟಾಗಿಲ್ಲ, ಇದು ಕರೆಕ್ಟಾಗಿಲ್ಲ ಅಂದರೆ ಫಸ್ಟು y ಇದೆ, ಆಮೇಲೆ x ಇದೆ. ಇದನ್ನ ಅರೇಂಜ್ ಮಾಡಿ ಬರ್ಕೋಣ. ಮೈನಸ್ 5x ಪ್ಲಸ್ 3y ಲೆಸ್ ದ್ಯಾನ್ 30 ಇದೆ. ಸೊ ಡಿವೈಡ್ ಬೈ ಮೈನಸ್ ಮಾಡಿಕೊಂಡ್ರೆ ಏನಾಗುತ್ತೆ? ಸೊ ದಟ್ ಬಿಕಮ್ ವಾಟ್? 5x ಮೈನಸ್ 3y ಲೆಸ್ ದ್ಯಾನ್ ಇರೋದು ಗ್ರೇಟರ್ ದ್ಯಾನ್ ಮೈನಸ್ 30 ಆಯಿತು. ಗಮನ ಇಟ್ಟು ಕೇಳಿಸ್ಕೋಬೇಕು. ಪಾಯಿಂಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದೆಯಾ? ಈಗ ಬರೆಯೋಣ. ಹೇಗೆ ಮಾಡ್ಕೋಬೇಕು ಗೊತ್ತಲ್ಲ ನಿಮಗೆ. ಟ್ರೀಟ್ ದ ಇನ್ಇಕ್ವಾಲಿಟಿ ಆಸ್ ಈಕ್ವಾಲಿಟಿ. ಸೊ ಲೆಟ್ 5x ಮೈನಸ್ 3y is equal to minus 30. So put x is equal to 0. x 0 ಆದರೆ minus 3y is equal to minus 30. ಮೈನಸ್ ಕ್ಯಾನ್ಸಲ್ ಆಯಿತು. 3 ಟೆನ್ಸ್ y is equal to 10. ಹಾಗಾದರೆ ಪಾಯಿಂಟ್ ಏನಾಯಿತು? 0, 10. ನೆಕ್ಸ್ಟ್ ನೋಡೋಣ. ಪುಟ್ y is equal to 0. x is equal to ಏನಾಗುತ್ತೆ? y 0 ಆಗೋಯಿತು. x ಏನಾಗುತ್ತೆ? 5, 6. ಸೊ x is equal to minus 6. Therefore the point is what? minus 6, 0. ಗ್ರಾಫ್ ಹಾಕೋಣ. ಹಾಗಾದರೆ x ಆಕ್ಸಿಸ್ y ಆಕ್ಸಿಸ್ ಬೇಕು, ನೋಡ್ಕೋಬೇಕು ಹುಷಾರಾಗಿ. ಸೊ x ಆಕ್ಸಿಸ್, ದಿಸ್ ಈಸ್ y ಆಕ್ಸಿಸ್. ಸೊ x ಟು ಮ್ಯಾಕ್ಸಿಮಮ್ ಅಂದರೆ ಮೈನಸ್ 6, y ಎಷ್ಟಿದೆ? 0. ಓಕೆ, ಇಲ್ಲಿ ಬರ್ಕೊತಾ ಇದ್ದೀನಿ. ಓಕೆ, x ಆಕ್ಸಿಸ್. ಸೊ ಇದು ಬರೆಯೋಣ. 1, 2 ಸಾಕು, 3. ಇದು ಮಾತ್ರ 10 ಬೇಕು ನೋಡಿ. 1, 2, 3, 4, 5, 6, 7, 8, 9, 10, something like that, and 11. Here ಏನು ಬೇಕು? -1, -2, -6 ವರೆಗೂ ಬೇಕು ನೋಡಿ. -3, -4, -5, -6, -7, like that. ಪಾಯಿಂಟ್ನ ಫ್ಲಾಟ್ ಮಾಡಿ. 0, 10. x 0 ಇದೆ ಅಂದರೆ y ಆಕ್ಸಿಸ್. 0, 10 ಇಲ್ಲಿ ಬರೆಯೋಣ. 0, 10. ನೆಕ್ಸ್ಟ್ ಏನಿದೆಯಪ್ಪ? -6, 0 ಇದೆ. -6, 0. ಈಗ ನಾವು ಡಾಟೆಡ್ ಲೈನು ಡಾರ್ಕ್ ಲೈನು ನೋಡಿ, ಬರೇ ಲೆಸ್ ದ್ಯಾನ್ ಇದೆ. ಬರೇ ಲೆಸ್ ದ್ಯಾನ್ ಇರೋದ್ರಿಂದ ನಾವೇನು ಮಾಡಬೇಕು ಹೇಳಿ? ಸೊ ದಟ್ ವಿ ಕ್ಯಾನ್ ರೈಟ್ ಇಟ್ ಆಸ್, ಇಲ್ಲಿದೆ ನೋಡಿ, ಸಿಂಪಲ್ ಆಗಿ ಇಲ್ಲಿದೆ 5x ಮೈನಸ್ 3y ಗ್ರೇಟರ್ ದ್ಯಾನ್ ಮೈನಸ್ 30 ಅಂತ ಇದೆ. ಸೊ ಇಲ್ಲಿ ಸಿಂಬಲ್ ಈಕ್ವಲ್ಸ್ ಇಲ್ಲ ಇರೋದ್ರಿಂದ ವಿ ಹ್ಯಾವ್ ಟು ರೈಟ್ ದ ಡಾಟೆಡ್ ಲೈನ್. ಹಾಕಬೇಕು. ಈಗ ನಮಗೆ ಗ್ರೇಟರ್ ದ್ಯಾನ್ ಮೈನಸ್ 30 ಅಂತ ಇದೆ. ಗ್ರೇಟರ್ ದ್ಯಾನ್ ಮೈನಸ್ 30. ಗ್ರೇಟರ್ ಅಂದರೆ ಯಾವ ಕಡೆಗೆ ಬರಬೇಕು? ಯೋಚನೆ ಮಾಡಿ ಮಕ್ಕಳ. ಗ್ರೇಟರ್ ಅಂದರೆ ಯಾವ ಕಡೆ ಬರಬೇಕು? ಸಿಂಪಲ್ ಆಗಿ ಗ್ರೇಟರ್ ಅಂತ ಇದೆಯಲ್ವಾ, ಲೆಫ್ಟ್ ಸೈಡ್ ಬಂದರೆ ಲೆಸ್ಸರ್, ರೈಟ್ ಸೈಡ್ ಬಂದರೆ ಏನಾಗುತ್ತೆ? ಗ್ರೇಟರ್. ಸೊ ಹಾಗಾದ್ರೆ ಸೊಲ್ಯೂಷನ್ ರೀಜನ್ ಈ ಕಡೆಗೆ ಬರಬೇಕಲ್ವಾ. ರೈಟ್ ಸೈಡ್ ಬಂದರೆ ಏನಾಗ್ಬಿಡುತ್ತೋ ಅದು ರೈಟ್ ಸೈಡ್ ಈಸ್ ಗ್ರೇಟರ್, ಲೆಫ್ಟ್ ಸೈಡ್ ಈಸ್ ಲೆಸ್ಸರ್. ಇದೆ ಸೊಲ್ಯೂಷನ್. ಪೂರ್ತಿ ಶೇಡ್ ಮಾಡಿ ಇದೆಲ್ಲ ಬರುತ್ತೆ, ಸೇರ್ಕೊಳ್ಳುತ್ತೆ. ಇಲ್ಲೆಲ್ಲೇ ಹುಡುಕಿದ್ರು ನಮಗೆ ಇದರ ಸೊಲ್ಯೂಷನ್ ಸಿಗುತ್ತೆ ಇಷ್ಟಾಗೆಲ್ಲ. ಲೈಕ್ ದಟ್. ನೋಡಿ ಇನ್ನೊಂದ್ಸಲಿ ನೋಡಿ, ಬೇರೆ ಪ್ರಾಬ್ಲಮ್ ಓದ್ತೀನಿ ಮುಂಚೆ ನೋಡಿ. ಇಲ್ಲಿ ಯಾಕೆ ಚೇಂಜ್ ಮಾಡ್ಕೊಂಡೆ ಗೊತ್ತಾ? ಫಸ್ಟ್ y ಇತ್ತು, ಆಮೇಲೆ x ಇತ್ತು. ಆರ್ಡರ್ ಬರ್ಕೊಂಡೆ. -5x + 3y ಲೆಸ್ ದ್ಯಾನ್ 30. ಆಮೇಲೆ ಏನು ಮಾಡ್ಕೊಂಡೆ? ಡಿವೈಡ್ ಬೈ ಮೈನಸ್. ಫಸ್ಟ್ನೇ ಟರ್ಮು ಪಾಸಿಟಿವ್ ಇರಬೇಕಲ್ಲ ಅಂದ್ಬಿಟ್ಟು. ಸೊ 5x - 3y ಗ್ರೇಟರ್ ದ್ಯಾನ್ -30. ಅಗೇನ್ ಕನ್ಸಿಡರ್ ದ ಇನ್ಇಕ್ವಾಲಿಟಿ ಆಸ್ ಈಕ್ವಾಲಿಟಿ. ಪಾಯಿಂಟು ಗ್ರಾಫನ್ನು ಹಾಕ್ಬಿಡಿ. ರೈಟ್. ನೆಕ್ಸ್ಟ್ ನೋಡೋಣ. ನೀಟಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ, ಸುಮ್ಮನೆ ಬ್ಲೈಂಡಾಗಿ ಕಲಿಬೇಡಿ. What is the next problem is 3x minus 2y. 3x minus 2y greater than or equal to 6 ಅಂತ ಇದೆ. 3x minus 2y greater than or equal to 6. ಇಲ್ಲಿ ನೋಡಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಹೇಗೆ ಬರ್ಕೋಣ? ಸೊ ಲೆಟ್ ಟ್ರೀಟ್ ದ ಇನ್ಇಕ್ವಾಲಿಟೀಸ್ ಆಫ್ ಈಕ್ವಾಲಿಟಿ. ಇನ್ಇಕ್ವಾಲಿಟಿನ ಈಕ್ವಾಲಿಟಿಯಾಗಿ ಟ್ರೀಟ್ ಮಾಡ್ಕೋಬೇಕು, ಹೌದಲ್ವಾ? ಹೇಗೆ ತಗೋತೀನಿ ನೋಡಿ. ಯಾಕಂದ್ರೆ let this can be taken as 3x minus 2y is equal to 6. So put x is equal to 0. ಉಳ್ಕೊಳ್ಳೋದೇನು? x 0 ಆಗೋಯ್ತು. -2y is equal to 6. Then y is equal to -3. Therefore the point is 0, -3. Next is put, ಏನು ಮಾಡಬೇಕು? y is equal to 0. y 0 ಆಗೋದ್ರೆ 3x is equal to 6, x is equal to 2. Therefore the thing become what? 2, 0. ಸೊ ಗ್ರಾಫ್ ಹಾಕ್ಬೇಕಲ್ವಾ? ಗ್ರಾಫ್ ಹಾಕ್ಬೇಕಾದ್ರೆ
ಎಕ್ಸ್ ಆಕ್ಸಿಸ್ ನೋಡ್ಕೊಂಡು ಹಾಕಬೇಕು, ವೈ ಆಕ್ಸಿಸ್ ಸಾರಿ ಎಕ್ಸ್ ಆಕ್ಸಿಸ್ ಆ್ಯಂಡ್ ದಿಸ್ ಬಿಕಮ್ ವೈ ಆಕ್ಸಿಸ್. ಎಕ್ಸ್ದು ಮ್ಯಾಕ್ಸಿಮಮ್ ಅಂದರೆ 2 ಇದೆ, ವೈದು ಮ್ಯಾಕ್ಸಿಮಮ್ ಅಂದರೆ -3 ಇದೆ. ವೈದು ಇಲ್ಲಿಗೆ -1 -2 -3 ಸಮ್ -1 ಇರಲಿ ಎಕ್ಸ್ಟ್ರಾ. ಸೊ ಈ 1 2 3 ಸಮ್ 4 ಹಿಯರ್ +1 +2 +3 +4 ಹಿಯರ್ ಯು ಕ್ಯಾನ್ ಟೇಕ್ -1 -2 -3 ಸಮಥಿಂಗ್ ಲೈಕ್ ದಟ್. ಈಗ ಪಾಯಿಂಟ್ನ ಫ್ಲಾಟ್ ಮಾಡಬೇಕು. ವಾಟ್ ಇಸ್ ದ ಫಸ್ಟ್ ಪಾಯಿಂಟ್ ಹಿಯರ್? ವಾಟ್ ಇಸ್ ದ ಫಸ್ಟ್ ಪಾಯಿಂಟ್ ಹಿಯರ್? 0, -3. ಎಕ್ಸ್ 0 ಇದೆ ಅಂದರೆ ವೈ ಆಕ್ಸಿಸ್ ಇಲ್ಲಿದೆ ಅಲ್ವಾ, ದಿಸ್ ಈಸ್ 0, -3. ನೆಕ್ಸ್ಟ್ ಏನಿದೆ 2, 0. ದಿಸ್ ಈಸ್ ವಾಟ್ 2, 0. ಸೊ ಡಾರ್ಕ್ ಲೈನು ಡಾಟೆಡ್ ಲೈನ್ ನೋಡಿ. ಸೊ ಈಕ್ವಲ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ರೈಟ್ ದ ಡಾರ್ಕ್ ಲೈನ್. ಕ್ಲೀನ್ ಸ್ಕೇಲ್ ಇಟ್ಕೊಂಡು ಹಾಕ್ಬೇಕಾಗುತ್ತೆ. ಈಗ ಗ್ರಾಫ್ ಹಾಕ್ಬೇಕಾದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂತ ಇದೆ ಅಲ್ವಾ, ಹೇಳಬೇಕು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂತ ಇರೋದ್ರಿಂದ 6ಗಿಂತ ಏನಾಗಿರಬೇಕು, ಜಾಸ್ತಿ ಇರಬೇಕು ಅಂತ ಹೇಳಿದೆ. 3x - 2y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ಯಾವ ಲೈನ್ ಹಾಕಬೇಕು ನೋಡ್ಕೋಬೇಕು ನೀವೇ. ನೀವೇ ಹೇಳಿಪ್ಪ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ಸೊ ಅಪ್ವರ್ಡ್ಸ್ ಹಾಕಿದ್ರೆ ಗ್ರೇಟರ್, ಡೌನ್ವರ್ಡ್ಸ್ ಹಾಕಿದ್ರೆ ಲೆಸ್ಸರ್ ಅಲ್ವಾ. ಗ್ರೇಟರ್ ಅಂದ್ರೆ ಅಪ್ವರ್ಡ್ಸ್ ಮೇಲ್ಗಡೆಗೆ ಹಾಕಬೇಕು. ಸೊ ಸೊಲ್ಯೂಷನ್ ಈಸ್ ದಿಸ್ ಒನ್. ಯಾಕಂದ್ರೆ ನೆಗೆಟಿವ್ ಇದೆಯಲ್ವಾ, ಇವೆಲ್ಲ ಶೇಡ್ ಮಾಡಿ ನೀಟಾಗಿ, ಇದೆಲ್ಲ ಸೊಲ್ಯೂಷನ್. ಓಕೆ, ಗೊತ್ತಾಗ್ತಾ ಇದೆಯಲ್ರೋ? ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ನ ಮಾಡೋಣ, ಗಮನ ಇಟ್ಟು ಕೇಳಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಈಸ್ ಎಷ್ಟು ಸಾಧ್ಯವೋ ಅಷ್ಟು ವೆರೈಟಿ ಪ್ರಾಬ್ಲಮ್ಸ್ನ ಮಾಡೋಣ. ನಿಮಗೂ ಹೋಮ್ವರ್ಕ್ ಕೊಡ್ತೀನಿ ನಾನು, ಬಟ್ ಅರ್ಥ ಮಾಡ್ಕೊಳ್ಳಿಪ್ಪ. ಬ್ಲೈಂಡಾಗಿ ಕಲಿಬೇಡಿ, ಕಾನ್ಸೆಪ್ಟನ್ನ ಮೆಚ್ಯೂರ್ಡ್ ಆಗಿ ಗ್ಯಾದರ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ತುಂಬ ಸ್ಟ್ರಾಂಗಾಗಿ ಕಲ್ತ್ಕೋಬೇಕು. ಓಕೆ, ತುಂಬ ಸ್ಟ್ರಾಂಗಾಗಿ ಕಲ್ತ್ಕೋಬೇಕು ಸರ್. ಹೇಗೆ ಮಾಡ್ಬೇಕು ಸರ್? ನೆಕ್ಸ್ಟ್ ಪ್ರಾಬ್ಲಮ್ ಇಸ್ 2x + y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 6. 2x + y greater than or equal to 6. We know that treat the inequality as equality. Let 2x + y is equal to 6 ಅಂತ ತಗೋಬೇಕು, ಹೌದಲ್ವಾ? ಇನ್ಇಕ್ವಾಲಿಟಿ ಇರೋದು ಈಕ್ವಾಲಿಟಿ ತಗೋಬೇಕು. Put x is equal to 0, y is equal to 6 ಬರುತ್ತೆ ನೋಡಿ. Therefore the point is 0, 6. Next put y is equal to 0, x is equal to y 0 ಆಗೋದ್ರೆ 2x is equal to 6, 2 3s ಹೋಗುತ್ತೆ, x is equal to 3. The point is 3, 0. x to maximum ಅಂದರೆ 3 ಇದೆ, y to maximum ಅಂದರೆ 6 ಇದೆ. So I have to write x axis, I have to write y axis. So y axis maximum 6 ಇದೆ. 1 2 3 4 5 6 some 7. ಈಗ ಫ್ಲಾಟ್ ಮಾಡೋಣ ಪಾಯಿಂಟ್. ಸೊ x ಬರಿಬೇಕಲ್ಲ, 1 2 3 some 4 some 5 ಲೈಕ್ ದಟ್. ಸಾಕು, ಎಷ್ಟು ಬೇಕಷ್ಟು ನಾಲ್ಕು. ಈಗ ಫ್ಲಾಟ್ ಮಾಡೋಣ. ಹೇಗೆ ಫ್ಲಾಟ್ ಮಾಡಬೇಕು? 0, 6 ಫಸ್ಟ್ ಬರೀಬೇಕು. ದಿಸ್ ಇಸ್ 0, 6. ನೆಕ್ಸ್ಟ್ ಏನು ಹಾಕಬೇಕು? 3, 0. ಇಯರ್ 3, 0. ಸೊ ಡಾರ್ಕ್ ಲೈನು ಡಾಟೆಡ್ ಲೈನು ಈಕ್ವಲ್ಸ್ ಇರೋದ್ರಿಂದ ಡಾರ್ಕ್ ಲೈನ್ ಹಾಕಬೇಕು, ಹೌದಲ್ಲ? ಹಾಕ್ಬಿಡಿ. ಈಗ ಇಲ್ಲಿ ಸಿಂಬಲ್ ಏನಿದೆ? ಗ್ರೇಟರ್. ಗ್ರೇಟರ್ ಅಂದರೆ ಆ ಕಡೆ ರೈಟ್ ಸೈಡ್, ಅಷ್ಟೇ ಸಿಂಪಲ್. ಗ್ರಾಫ್ ಹಾಕೋದು ಈಸಿ. ಓಕೆ, ಗೊತ್ತಾಯ್ತಾ ನೋಡಿ? ಗೊತ್ತಾಯ್ತಾ ಮಕ್ಕಳ? ವೆರಿ ಗುಡ್. ಸೊ ನೆಕ್ಸ್ಟ್ ಆಗಿ ಇನ್ನೊಂದು ಪ್ರಾಬ್ಲಮ್ ತಗೋತೀನಿ, ಯೋಚನೆ ಮಾಡ್ತಾ ಇರಿ. ಯೋಚನೆ ಮಾಡಿ, ಸುಮ್ಮನೆ ಬ್ರೈಟಾಗಿ ಬರ್ಕೋಬೇಡಿ. ಓಕೆ, ಶಾಲ್ ಐ ರಿಪೀಟ್? ಎಸ್. ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೀಟಾಗಿ ಹೋಗುತ್ತೆ ಮಕ್ಕಳ, ಗಾಬರಿ ಆಗುವಂಥದ್ದೇನಿಲ್ಲ. ನೋಡಪ್ಪ, ರೈಟ್ ಸೈಡ್ ಬಂದರೆ ಗ್ರೇಟರ್, ಲೆಫ್ಟ್ ಸೈಡ್ ಬಂದರೆ ಲೆಸ್ಸರ್, ಮತ್ತೆ ಅಪ್ವರ್ಡ್ಸ್ ಬಂದರೆ ಗ್ರೇಟರ್, ಡೌನ್ವರ್ಡ್ಸ್ ಬಂದರೆ ಲೆಸ್ಸರ್, ಅಷ್ಟೇ. ಸೊ ಇಲ್ಲಿ ಈಕ್ವಲ್ಸ್ ಬಂದಾಗ ಡಾರ್ಕ್ ಲೈನ್ ಹಾಕ್ತೀವಿ, ಈಕ್ವಲ್ಸ್ ಇಲ್ಲ ಬಂದರೆ ಬರೀ ಲೆಸ್ ದ್ಯಾನ್ ಗ್ರೇಟರ್ ದನ್ ಇದ್ದಾಗ ಡಾಟೆಡ್ ಲೈನ್ ಹಾಕ್ಕೊಡ್ತೀವಿ. ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ 3x + 2y ಗ್ರೇಟರ್ ದನ್ 6. 3x + 2y ಗ್ರೇಟರ್ ದನ್ 6 ಅಂತ ಇದೆ ಮಕ್ಕಳ. ಹೇಗೆ ಪ್ರೊಸೀಜರ್? ಹೇಗೆ ಟ್ರೀಟ್ ದ ಇನ್ಇಕ್ವಾಲಿಟಿ ಆಸ್ ಈಕ್ವಾಲಿಟಿ ಅಂತ ಗೊತ್ತಿದೆ ನಮಗೆ. ಹಾಗಾದ್ರೆ
treat the inequality as equality. So how that? So put, sorry, I have to take this one. Let equality compare ಮಾಡೋಣ. 3x plus 2y is equal to 6. Put x is equal to 0. x 0 ಆದರೆ 2y is equal to 6. So 2 3s ಹೋಗುತ್ತೆ. y is equal to 3. Therefore the point is 0, 3. Next is put y is equal to 0. y value 0 ಆದರೆ 3x is equal to 6. 3 2s are y is equal to 2. Sorry, x is equal to 2. So therefore the point is what? 2, 0. Graph ಹಾಕೋಣ ನೀಟಾಗಿ. So x ಮತ್ತೆ y. So x 1 2 sum 3, y 1 sum 2 sum 3 sum 4. ಗ್ರಾಫ್ ಹಾಕೋಣ ಮಕ್ಕಳ. 2, 0, 3. This is 0, 3. ನೆಕ್ಸ್ಟ್ ಏನಿದೆ 2, 0. This is 2, 0. ನೋಡಿ ಪ್ಲಾಟ್ ಮಾಡ್ತಾ ಇರೋದು. ಈಗ ಡಾಟೆಡ್ ಲೈನು ಡಾರ್ಕ್ ಲೈನು ಬರೀ ಗ್ರೇಟರ್ ದೆನ್ ಇದೆ, ಈಕ್ವಲ್ಸ್ ಇಲ್ಲ, ಹಾಗಾಗಿ ಡಾಟೆಡ್ ಲೈನ್ ಹಾಕಬೇಕಾಗತ್ತೆ. ಗ್ರೇಟರ್ ಲೆಸ್ಸರ್ ನೋಡಿ, ಗ್ರೇಟರ್ ಇದೆ ಹಾಗಾಗಿ ಸೊಲ್ಯೂಷನ್ ಆ ಕಡೆ ಇರುತ್ತೆ. ಗ್ರೇಟರ್ ಅಂದ್ರೆ ರೈಟ್ ಸೈಡ್, ಹೌದಾ ಅಲ್ವಂದ್ರಪ್ಪ? ಅದೇ ಏನಾದರೂ ಲೆಸ್ಸರ್ ಅಂತ ಇದ್ದಿದ್ರೆ ಈ ಕಡೆ ಆಗ್ತಾ ಇದೆ ಲೆಫ್ಟ್ ಸೈಡ್. ದಿಸ್ ಅ ಸೊಲ್ಯೂಷನ್ ರೀಸನ್. ನೋಡ್ಕೊಡಿ ಆಗಿ ಇನ್ನೊಂದು 2 ಪ್ರಾಬ್ಲಮ್ ಮಾಡಿಸ್ತೀನಿ ನಿಮಗೆ. ಮಾಡಿಸ್ತೀನಿ ನೋಡಿ. ಎಲ್ಲ ರಬಿಟ್ ಓಕೆ ರಬ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಹಾಗಾದ್ರೆ ಇಲ್ಲಿ ಒಟ್ಟಿನಲ್ಲಿ ಬರೇ ಲೆಸ್ ದ್ಯಾನ್ ಓನ್ಲಿ ಗ್ರೇಟರ್ ದ್ಯಾನ್ ಇದ್ದಾಗ ಡಾಟೆಡ್ ಲೈನ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಮತ್ತೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಬಂದಾಗ ಡಾರ್ಕ್ ಲೈನ್ ಅಂತ ಕರಿತೀವಿ. ಅದನ್ನ ಅರ್ಥ ಆಗ್ತಾ ಇದೆಯಾ? ಓಕೆ. ಸೊ 2x minus 3y less than 6. 2x minus 3y less than 6. Treat the inequality as equality ಅಂತ ಹೇಳಿದೀವಿ. Let 2x minus 3y is equal to 6. ಹೌದಲ್ವಾ? ಈಗೇನು ಮಾಡಬೇಕು? ಸೊ ಪುಟ್ x is equal to 0. x 0 ಆದರೆ minus 3y is 6. y is equal to minus 2 ಆಗುತ್ತೆ ನೋಡಿ. minus 3 2s are. So therefore the point is 0, minus 2. Next is put y is equal to 0. Right? y is equal to 0. x is equal to 3. Therefore the point is 3, 0. ಗ್ರಾಫ್ ಹಾಕೋಣ ಮಕ್ಕಳ. ಗ್ರಾಫ್ ಹಾಕಬೇಕಾದ್ರೆ ಕೀನ್ ಅಬ್ಸರ್ವೇಷನ್ ಮಾಡ್ಕೋಬೇಕು ನೀವು. ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕ್ಬಿಟ್ಟೆ. ಸೊ ಪಾಯಿಂಟ್ ಹಾಕೋಣ. 1 2 3 sum 4 sum 5. Here 1 sum 2 sum 3. Here minus 1 minus 2 minus 3 like that. So 0, minus 2 ಇಲ್ಲೇ ಬರುತ್ತಾನೆ. This is 0, minus 2. ನೆಕ್ಸ್ಟ್ ಏನು 3, 0. ಸೊ 3, 0. ಸೊ ಡಾರ್ಕ್ ಲೈನು ಡಾಟೆಡ್ ಲೈನು ಬರೀ ಲೆಸ್ ದ್ಯಾನ್ ಇರೋದ್ರಿಂದ ಏನು ಮಾಡಬೇಕು? ಡಾಟೆಡ್ ಲೈನ್ ಹಾಕಬೇಕಾಗತ್ತೆ. ಹಾಕ್ದೆ ಡಾಟೆಡ್ ಲೈನ್. ಈಗ ಲೆಸ್ ದ್ಯಾನ್ ಇದೆ, ಹೌದಲ್ವಾ? ಸೊ ಈ ಲೈನಿನ ಲೆಫ್ಟ್ ಸೈಡು ಲೆಸ್ ದ್ಯಾನ್, ರೈಟ್ ಸೈಡು ಗ್ರೇಟರ್ ದ್ಯಾನ್. This is a solution. Like that. ಅರ್ಥ ಆಗಿದೆಯಾ ನೋಡಿ? ಒಂದ್ಸಲ ನೋಡ್ಕೊಳ್ಳಿ ಬಾ.